ಭಸ್ಮಾಸುರ, ಇಲ್ಲಿ ನಿಂತರೆ ಪಾರ್ವತಿ, ಇಲ್ಲಿ ನಿಂತರೆ ಪರಮೇಶ್ವರ, ಹಾಗೂ ಇಲ್ಲಿ ನಿಂತರೆ ಮೋಹಿನಿ. ಭಸ್ಮಾಸುರ ಭಸ್ಮಾಸುರ ನಾನು ಭಸ್ಮಾಸುರ, ಶಿವಭಕ್ತ ದುರಂದರ, ಗುರಿಹಸ್ತವನ್ನೇ ವರವನ್ನಾಗಿ ಪಡೆದ ನನ್ನ ಜನ್ಮ ಸಾರ್ಥಕ. ಶಿವಸೇವೆಗೆಂದು ಯಾವ ಕಂಟಕವಿಲ್ಲ. ನಾನು ಯಾರ ಮಸ್ತಕದ ಮೇಲೆ ಹಸ್ತ ಬಿಡುತ್ತೇನೋ ಭಸ್ಮ, ಅವರು ಭಸ್ಮ. ಸುರನರ ಯಕ್ಷ ಕಿನ್ನರ ಕಿಂಪುರುಷ ಗರುಡ ಗಂಧರ್ವ ತ್ರಿಮೂರ್ತಿಗಳಾದಿಯಾಗಿ ಆದಳ ವಿತಳ ಸುತಳ ಮಹಾದಳ ಸಾದಳ ಪಾತಾಳ ಲೋಕಗಳನ್ನೆಲ್ಲ ಅನುರೇಣು ತೃಣಕಾಷ್ಟಗಳಾದಿಯಾಗಿ ಸರ್ವ ಜೀವಿಗಳು ನನ್ನನ್ನು ಕಂಡರೆ ಗಡಗಡನೆ ನಡುಗಿ ಪಲಾಯನಗೈಯುವರು. ಚಿತಾಭಸ್ಮವನ್ನು ಅರುಣ ಸೇವೆಗೆಂದು ಕೊಂಡೊಯ್ಯುವೆ. ಭಸ್ಮ ಭಸ್ಮ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಯೋರಿ ಸುಂದರಿ, ಈ ನಿನ್ನ ಪ್ರತಿಮಾ ಚಲುವೆ. ಭಸ್ಮಾಸುರ, ಮಾತೆಯಾದವಳನ್ನೇ ಮೋಹಿಸುತ್ತಿರುವೆಯ? ನಿನ್ನನ್ನು ಈಗಲೇ ಧ್ವಂಸ ಮಾಡಿಬಿಡುತ್ತೇನೆ. ಹೊರಡು ಇಲ್ಲಿಂದ. ಪರಮೇಶ್ವರ, ಇದಕ್ಕೆಲ್ಲ ಒಂದು ಪರಿಹಾರ ನೀಡು ದೇವ. ಇದಕ್ಕೆಲ್ಲ ಅರಿಯೇ ಸರಿ. ಎಲ್ಲಿ ಮರೆಯಾಗಿ ಹೋದರು ಈ ಶಂಕರ ಶಂಕರಿಯರು? ಇರಲಿ ಇರಲಿ, ಈ ಸುಂದರವಾದ ಧ್ಯಾನವನದಲ್ಲಿ ಸ್ವಲ್ಪ ಕಾಲ ವಿಶ್ರಾಂತಿ ಪಡೆಯುತ್ತೇನೆ. ಯಾರೀ ಸುಂದರಿ? ಈ ನಿನ್ನ ಅಪ್ರತಿಮ ಚಲುವೆ. ಸುಂದರಿ ಸರ ಸುಂದರಿ, ಅಪ್ಪಪ್ಪಪ್ಪಪ್ಪಪ್ಪ, ಕಲ್ಪಿಸಲು ಊಹಿಸಲು ಅಸಾಧ್ಯವಾದ ಅಪ್ರತಿಮ ಚಲುವೆ. ಈ ಜಗದೇಕ ವೀರನಾದ ಭಸ್ಮಾಸುರನಿಗೆ ಈ ಅತಿಲೋಕ ಸುಂದರಿಯೇ ಸರಿಯಾದ ಜೋಡಿ. ತಿಳಿಸು ನಿನ್ನ ನಾಮಧೇಯವೇನೆಂದು. ನನ್ನ ಮನಧರಿಸಿಯಾಗುವ. ಭಸ್ಮಾಸುರ ಎಂದರೆ ಹಸಿರು ಕುಲದವನು. ನಾನು ಗಂಧರ್ವ ಕನ್ಯೆ. ಮೋಹಿನಿ ಎಂದರೆ ನನ್ನ ನಾಮಧೇಯ. ನಾನು ವರಿಸಬೇಕಾದವರ ನನ್ನ ವಿಧೆಗೆ ತಕ್ಕನವನಾಗಿರಬೇಕು. ನೀನು ಅದಕ್ಕೆ ಸಿದ್ಧನಾಗಿರುವೆಯಾ? ಏನೋ ಈ ಚಂಡ ಪ್ರಚಂಡನಿಗೆ ತ್ರಿಮೂರ್ತಿಗಳೇ ಸರಿಸಮವಿಲ್ಲ. ಬರುವ ಹೆಣ್ಣಿನಿಂದಲೇ ನನಗೆ ಪರೀಕ್ಷೆ. ಕೇಳಿಸು ನಿನ್ನ ಅಪೇಕ್ಷೆ ಏನೆಂದು. ನನ್ನ ಅಪೇಕ್ಷೆ ನಾನು ನಾಟ್ಯಕಲೆ ಪ್ರವೀಣಳು. ಆದ್ದರಿಂದ ನಾನು ವರಿಸಬೇಕಾದವರನ್ನು ಕೂಡ ನಾಟ್ಯ ಕಲೆಯಲ್ಲಿ ಪ್ರವೀಣನಾಗಿರಬೇಕು. ನೀನು ಅದರಲ್ಲಿ ಉತ್ತೀರ್ಣನಾಗಬೇಕು. ನೀನು ಗೆದ್ದರೆ ನಾನು ನಿನ್ನ ದಾಸ ದಾಸಿ. ಆದರೆ ನೀನು ಸೋತರೆ ನಾನು ನಿನಗೆ ಸಿಗುವುದು ಅಸಾಧ್ಯ. ಏನೋ ಸೋಲೆ? ಶಿವಸುತನಾದ ನನಗೆ ಸೋಲೆ? ನನ್ನ ತಂದೆ ಯಾರು ಎಂದು ಬಲ್ಲೆಯ? ಈ ಚಂಡ ಪ್ರಚಂಡ ಅಪ್ರತಿಮ ವೀರನಾದ ನಾನು ಹೆಂಗಳೆಯರಂತೆ ಕಾಲಿಗೆ ಹೆಜ್ಜೆ ಕಟ್ಟಿ ದಂಡಿಸಬೇಕೆ? ನೀನಾಗಿಯೇ ಬಲಿದು ಬಂದರೆ ಸರಿ, ಇಲ್ಲದಿದ್ದರೆ ಬಲವಂತದಿಂದ ಪಡೆದುಕೊಳ್ಳುತ್ತೇನೆ. ದುರ್ಗಮೇಳ ಮಹಾವೀರ, ವೀರ ಪುರುಷರಿಗೆ ಬಲವಂತಿಕೆ ಸೂಚಿಸುವುದಿಲ್ಲ. ನೀನು ನನ್ನನ್ನು ಪಡೆಯುವುದಾದರೆ ಪಡಿ, ಇಲ್ಲದಿದ್ದರೆ ಸೋತನೆಂದು ಒಪ್ಪಿಕೊಂಡು ಇಲ್ಲಿಂದ ತೆರಳು. ಏನು ಸೋಲೆ? ನನ್ನ ತಂದೆ ಯಾರು ಎಂದು ಬಲ್ಲೆಯ? ನಾಟ್ಯಕ್ಕೆ ಅಧಿದೇವನಾದ ನಟರಾಜ ನನ್ನ ತಂದೆ. ನಿನ್ನನ್ನು ನಾಟ್ಯ ಕಲೆಯಿಂದಲೇ ಪಡೆದುಕೊಳ್ಳುತ್ತೇನೆ. ಪ್ರದರ್ಶಿಸು ನಿನ್ನ ನಾಟ್ಯ ಕಲೆಯನ್ನು.